ಆ್ಯಕ್ಚುಲಿ ನಾವು ಬೆಂಗಳೂರಿಂದ ಇಲ್ಲಿ ತನಕ ವಿಡಿಯೋ ಶೂಟ್ ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ಅಲ್ಲಿಂದ ಇಲ್ಲಿ ತನಕ ನಿಮಗೆ ಏನೂ ಅಷ್ಟು ವ್ಯೂ ಸಿಗೋದಿಲ್ಲ ಆಯಿತಾ. ಯಾಕೆ ಪ್ಲೇನ್ ಏರಿಯಾ ಅಲ್ಲ, ಸೊ ಅದಕ್ಕೆ ಅಷ್ಟೇನು ನಿಮಗೇನು ವ್ಯೂ ಸಿಗೋದಿಲ್ಲ. ಎಂತ ಅಂದರೆ ನಮ್ಗೆ ಆ್ಯಕ್ಚುಲಿ ಇಲ್ಲಿ ತನಕ ಬರೋ ತನಕನೂ ಲೈಕ್ ಕೊಡೈಕೆನಾಲಲ್ಲಿ ಈ ಥರ ಫಾಗ್ ಇರುತ್ತಾ ಇಲ್ವಾ ಲೈಕ್ ಎಕ್ಸ್ಪೆಕ್ಟೇಷನ್ನೇ ಇಲ್ಲ. ನೋಡಿ ಮುಂದ್ಗಡೆ ಇವಾಗ ನೋಡಿ ಹೆಂಗೆ ಕಾಣಿಸ್ತಿದೆ ಅಲ್ಲಿ ಫಾಗು. ನಾನು ಅಲ್ಲಿ ಬರುವಾಗ ಒಂದು ಬೈಕ್ ರೈಡರ್ ಟೀಮ್ ಇತ್ತು, ಅವ್ರ ಹತ್ರ ಕೇಳಿದಾಗ ಅವ್ರು ಹೇಳಿದ್ರು ಲೈಕ್ ಸಖತ್ತಾಗಿದೆ, ತುಂಬ ಫಾಗ್ ಇದೆ, ಇವನ್ ಆಫ್ಟರ್ನೂನಲ್ಲೂ ಫುಲ್ ಫಾಗ್ ಇರುತ್ತೆ, ನೀವಲ್ಲಿ ಹೋದರೂ ಈ ಟೈಮಿಗೆ ಹೆವಿ ಫಾಗ್ ಅಂತಲೇ ಹೇಳಿದ್ರು. ಸೊ ಅದಕ್ಕೆ ಎಕ್ಸೈಟಲ್ಲಿದ್ದೀವಿ. ಆ್ಯಂಡ್ ಮಾರ್ನಿಂಗ್ ಅಪ್ಡೇಟ್ ಏನಂತ ಹೇಳಿದ್ರೆ, ನಾವು 4 ಗಂಟೆಗೆ ಬಿಡಬೇಕಿತ್ತು ಬ್ಯಾಂಗ್ಳೂರಿಂದ. ಅನ್ಫಾರ್ಚುನೇಟ್ಲಿ ಲೈಕ್ ಡ್ಯೂ ಟು ಸಮ್ ರೀಸನ್ 4:30 ಆಯಿತು. 4:30 ಅಂದರೆ 4:45 ಆಯಿತು. ಸೊ ಅಲ್ಲಿ ಏನಾಯಿತು ಅಂದರೆ, ಮತ್ತು ನಾವು ಎಲೆಕ್ಟ್ರಾನಿಕ್ ಸಿಟಿಗೆ ಬಂದು ಅಲ್ಲಿಂದ ನಾವು ಹೊಸೂರಿಂದ ಒಳಗಡೆ ಇನ್ನೊಂದು ರೋಡ್ ತೋರಿಸ್ತಾ ಇತ್ತು. ಆ್ಯಕ್ಚುಲಿ ಮೇನ್ ಹೈವೇ ಉಂಟಂತೆ, ನಾವು ಹೈವೇ ಬೋರ್ ಇರುತ್ತೆ ಅಂಥೇಳಿ ಒಳಗಡೆ ರೋಡ್ ತಗೊಳ್ಳೋ ಅಂಥೇಳಿ ಒಳಗಡೆ ರೋಡ್ ತೊಗೊಂಡ್ವಿ. ಬಟ್ ಕಂಪೇರ್ ಮಾಡಿದ್ರೆ ಕಿಲೋಮೀಟ್ರ್ ಕಮ್ಮಿ ಇತ್ತು, ಆದರೆ ಟೈಮ್ ಟೇಕಿಂಗ್ ಆಲ್ಮೋಸ್ಟ್ ಸೇಮ್. ಸೊ ಅದಕ್ಕೆ ವಿಲೇಜ್ ರೋಡೇ ತಗೊಳ್ಳೋಣ ಅಂಥೇಳಿ ಆ ರೋಡ್ ತೊಗೊಂಡ್ವಿ. ಬಟ್ ಒಂದು 3-4 ಸಿಟೀಸ್ ಅಂದರೆ ಸಿಗುತ್ತೆ ನಾರ್ಮಲಾಗಿ, ಸಿಟಿ ಒಳಗಡೆಯಿಂದ ಹೋಗಬೇಕಾಗತ್ತೆ ಟಿಲ್ ಸೇಲಂ. ಓಕೆ, ಏನೂ ತೊಂದರೆ ಇಲ್ಲ, ಆರಾಮಾಗಿ ಹೊಡಿಬೋದು. ವೆದರ್ ಕೂಡ ಹಾಗೆ ಕೋಲ್ಡ್ ಇತ್ತು. ಬಟ್ ಆಫ್ಟರ್ ಸೇಲಂ ಟಿಲ್ ಪಳನಿ ಅಂದರೆ ನಾವು ಕೊಡೈಕೆನಾಲ್ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿ ಇರುತ್ತೆ ನೋಡಿ, ಅಲ್ಲಿ ತನಕ ಮೇ ಬಿ ಬಿಕಾಸ್ ಆಫ್ ಈ ಒಂದು ಏನು ಹಿಲ್ಲಿದೆ ಅದು ಅಡ್ಡ ಇರೋದ್ರಿಂದ ಈ ಕಡೆ ಮಳೆನೇ ಇಲ್ಲ, ಫುಲ್ ಡ್ರೈ ಆಯಿತಾ. ಮತ್ತು ಎಷ್ಟು ವಿಂಡ್ ಹೊಡಿತಿತ್ತು ಅಂದರೆ ಲೈಕ್ ಗಾಡಿ ಕೂಡ ಲೈಕ್ ಒಂದು ಕಡೆ ವಾಲ್ತಿತ್ತು, ಅಷ್ಟು ವಿಂಡ್ ಹೊಡಿತಾ ಇತ್ತು. ನಾವೊಂದು 60-50 ಹೊಡಿತಾ ಇದ್ವಿ ಬೈಕು. ಇವೊಂದು ಬೈಕಲ್ಲಿ ಓಡಿದ್ರು ಕೂಡ ವಾವ್ ಫುಲ್ ಫಾಗ್ ಅದೇ. ಸೊ ಅವರು ಇನ್ನೊಂದು ಗ್ಯಾಂಗು ಲೈಕ್ ನನ್ನ ಕಸಿನ್ಸು, ನಾನು ನನ್ನ ವೈಫು. ಸೊ ಟೋಟಲ್ಲು 400 ಕಿಲೋಮೀಟ್ರು. ಹೈವೇ ತಗೊಂಡ್ರೆ 456 ಸಮಥಿಂಗ್ ಏನೋ ಆಗುತ್ತೆ. ಬಟ್ ಅದು ಐ ಫೆಲ್ಟ್ ತುಂಬ ರೌಂಡ್. ಕಾರಲ್ಲಾದರೆ ಓಕೆ, ನಾರ್ಮಲಾಗಿ ನಾನು ಯೂಶ್ವಲಿ ಬೈಕಲ್ಲಿ ಕ್ರೂಸ್ ಮಾಡೋದು ಲೈಕ್ 75 to 85. ಸೊ ಆ ಸ್ಪೀಡ್ಗೆ ನನಗೆ ನಾರ್ಮಲ್ ವಿಲೇಜ್ ರೋಡೇ ಬೆಸ್ಟ್ ಅಂತ ಅನಿಸ್ತು. ಓಕೆ, ಸೊ ಇನ್ನು ಸ್ವಲ್ಪ ಮೇಲೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ರು. ಇವಾಗ ನೋಡಿ ವ್ಯೂ ಹೋಗ್ತಾ ಕ್ರೇಜಿ ಆಗ್ತಾ ಉಂಟಾಯ್ತಾ ನೋಡಿ. ಓ ಮೈ ಗಾಡ್, ದಿಸ್ ಈಸ್ ಲೈಕ್ ಅನ್ಎಕ್ಸ್ಪೆಕ್ಟೆಡ್. ಟ್ರಕ್ ನಾವಲ್ಲಿ ವ್ಯೂ ನೋಡ್ತಿಲ್ಲ, ಹೊಗೆ ಹಾಕ್ಸ್ಕೋಬೇಕಾಗುತ್ತೆ ಕಡೆ. ವಾವ್, ಸೀರಿಯಸ್ಲಿ ಅನ್ಎಕ್ಸ್ಪೆಕ್ಟೆಡ್, ಸೀರಿಯಸ್ಲಿ ಬ್ರೋ, ಸೂಪರ್. ಆ್ಯಂಡ್ ಲೈಕ್ ಇಟ್ಸ್ ನಾಟ್ ಲೈಕ್ ಇದು ಏನದು ಊಟಿ ಥರ ಅಲ್ಲ, ಅಂದರೆ ಘಾಟ್ ಸೆಕ್ಷನ್. ಈಗ ನಾವು ಮಸೀನಗುಡಿ ಘಾಟ್ ಸೆಕ್ಷನ್ ಹತ್ತ ತಕ್ಷಣ ವಿತಿನ್ ಲೈಕ್ 26-30 ಕಿಲೋಮೀಟ್ರಲ್ಲಿ ಬಂದುಬಿಡುತ್ತೆ. ವಾವ್, ಸೂಪರ್, ವಾವ್. ನೋಡ್ತಾ ಬುಡ್ಡಿ ರೋಡ್ಸ್ ಆರ್ ನ್ಯಾರೋ ರೋಡ್ಸು. ಸೊ ನೋಡ್ಕೊಂಡು ಪರ್ಫೆಕ್ಟಾಗಿ ಹೊಡಿಬೇಕು, ಸುಮ್ಮನೆ ಹೆಂಗೆಂಗೋ ರ್ಯಾಶ್ ಎಲ್ಲ ಡ್ರೈವಿಂಗ್ ಮಾಡಬಾರ್ದು. 30-40 ಮ್ಯಾಕ್ಸಿಮಮ್ ನೋಡಿ, ಇಷ್ಟೇ ಇರೋದು ರೋಡು. ಇಲ್ಲೆಲ್ಲ ಮಧ್ಯದಲ್ಲೆಲ್ಲ ಬಾಳೆ ತೋಟನೋ ಅಥವಾ ಬೆಟ್ಟದ ಬಾಳೆನೋ ಗೊತ್ತಿಲ್ಲ, ಬಟ್ ಸಖತ್ತಾಗಿ ಕಾಣಿಸ್ತಿದ್ದದು. ದಾರಿನೇ ಬಿಡ್ತಾಯಿಲ್ಲ, ನಾವು ಅವಾಗಿಂದ ನೋಡ್ತಾ ಇದ್ದೀವಿ. ಬಸ್ನವನಿಗೂ ಹಾಗೆ ಮಾಡಿದೆ,
So we are entering into fog. Oh, sorry, ತೋಡಿಗೆ ಬೀಳಲೇ ಇಲ್ಲ. ಎಂಜಾಯ್ ದ ರಾ ಫುಟೇಜ್ ಮ್ಯಾನ್, ಸೀರಿಯಸ್ಲಿ. ಇದನ್ನೆಲ್ಲ ಲೈಕ್ ವಿಡಿಯೋದಲ್ಲಿ ನೋಡಿದ್ರೆ ಅಷ್ಟು ಮಜಾ ಬರೋಲ್ಲ, ಬಟ್ ಆ್ಯಕ್ಚುಲಿ ರಿಯಲ್ ಆಗಿ ಎಕ್ಸ್ಪ್ರೆಸ್ ಮಾಡಿದ್ರೇ ಲೈಕ್ ಸೂಪರ್ ಸಖತ್. ಆ ಒಂದು ನೆಮ್ಮದಿ, ಆ ಒಂದು ಫೀಲಿಂಗು, ಇವ್ರು ಎಲ್ಲೋದ್ರಪ್ಪ ಇವರು. ಓ, ಇಲ್ಲಿ ಫುಲ್ಲು ಕವರ್ ಆಗ್ತದೆ ಆ ಕಡೆ ಏನು ಕಾಣಿಸ್ತಿಲ್ಲ ಡೆಪ್ತ್. ವಿದ್ಯಾ, ಡಿಡ್ ಯು ಎಕ್ಸ್ಪೆಕ್ಟೆಡ್ ದಿಸ್? ನೀನು ಹೇಳ್ತಿದ್ಯಲ್ಲ, ಅಯ್ಯೋ ಇದೇನು ಫುಲ್ ಡ್ರೈ ಅದಲ್ಲ, ಹಂಗೆ ಹಿಂಗೆ ಅದು ಇದು ಅಂತ. This is going to be a good vlog now. Okay. Guys, now okay, roads are getting beauty. Okay. So ಇವಾಗ ಆ ಕಡೆ ಒಂದು ವ್ಯೂ ತೋರಿಸ್ತೇನೆ ಆಯಿತಾ, ಹಂಗೇರಿ ಲೈನಲ್ಲಿ, ಅಂದರೆ ವಿಡಿಯೋದಲ್ಲೇ ಇರಿ. ಸಾರಿ, ಅವಳು ವಿಡಿಯೋ ಮಾಡ್ತಿದ್ಲು ಅದಕ್ಕೆ. ಓಕೆ, ಸೊ ಲೈಕ್ ನಾವು ಚಿಕ್ಕಮಗಳೂರಿಂದ ಹಿಂಗೆ 80 ಕಿಲೋಮೀಟ್ರ್ ಕಳ್ಸೋಕೆ ಹೋಗ್ತೀವಲ್ಲ, ಲೈಕ್ ಅದೇ ಥರ, ಅಂದರೆ ಅಷ್ಟು ದೂರ ಇಲ್ಲ. ಲೈಕ್ ಈ ಪಲಾನಿಯಿಂದ ಒಂದು 60 ಕಿಲೋಮೀಟ್ರ್ ಆದರೂ ಲೈಕ್ ಕಂಟಿನ್ಯೂಸ್ ಘಾಟ್ ಸೆಕ್ಷನ್ನೇ ಬರುತ್ತೆ. ಬಟ್ ಘಾಟ್ ಸೆಕ್ಷನ್ನ ನಿಮ್ಗೊಂದು 45 ಕಿಲೋಮೀಟ್ರ್ ಹತ್ರ 45 to 50 ಕಿಲೋಮೀಟ್ರ್ ಫುಲ್ ಘಾಟ್ ಸೆಕ್ಷನ್ನೇ ಇರುತ್ತೆ. ಇದೇ ಥರ ಲೈಕ್ ಅಪ್ ಆ್ಯಂಡ್ ಡೌನ್ಸ್, ಲೈಕ್ ಸ್ಟಾರ್ಟಿಂಗ್ ಫುಲ್ ಅಪ್ಪು, ಆಮೇಲೆ ಡೌನ್ ಬರುತ್ತೆ, ಆಮೇಲೆ ಅಪ್ ಬರುತ್ತೆ, ಆಮೇಲೆ ಲೆವೆಲ್ ರೋಡ್ ಬರುತ್ತೆ, ಹೀಗೆ. ಸೊ ಟೋಟಲ್ ಟಿಲ್ ಕೊಡೈಕೆನಾಲ್ ತನಕ 14 ಹೇರ್ಪಿನ್ ಬೆಂಡ್ಸು. ನೋಡಿ ಎಷ್ಟು ಬೆಳಕಿದ್ದಿದ್ದು ಸಡನ್ ಡಾರ್ಕ್ ಆಯಿತು. ಸೊ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾವು ಫಾಗ್ ಎಂಟ್ರಿ ಮಾಡ್ತೀವಿ ಅಂದ್ಕೊಂಡಿದ್ದೀನಿ. ಇದು ನೋಡು, ಪೈನ್ ಫಾರೆಸ್ಟ್, ಸೇಮ್ ಲೈಕ್ ಊಟಿ. ಇಲ್ಲಿಂದ ರೈಟ್ ತಗೋಬೇಕು. ರೈಟ್ ತಗೋಬೇಕಂದ್ರೆ ಪಕ್ಕ ನಾವು ಫಾಗ್ ಎಂಟ್ರಿ ಹೊಡಿತೀವಿ. ಓಕೆ, ಪಲಾನಿ, ಕೊಯಂಬತ್ತೂರು, ತ್ರಿಚಿ, ಮಧುರೈ, ಕೊಡೈಕೆನಾಲ್. ಯಾವುದೇ ಇದೆ ಅಲ್ಲ? ಓ ಶೇಟ್, ಮಳೆ ಬರ್ತದೆಯಾ? ನೀರು ಬಿದ್ದಂಗಾಯ್ತು. ಫುಲ್ ಫಾಗ್ ಅದೇ, ಬಟ್ ಸ್ಟೇ ಕನ್ಫ್ಯೂಸ್ ಆಗ್ತದೆ. ಇದೊಂದು ಸ್ಟೇ ಒಂದು ಗೊತ್ತಾಗ್ಬಿಟ್ರೆ ಸಾಕಾಗಿತ್ತು. ಇದಂತ ಇರಿಟೇಷನ್ ಇದ್ರೊಳಗೆ ಅದು ಮುಂದೊಂದು ರೈಟಾ? ಇಲ್ಲಿ ಮೌಂಟೇನ್ ಏನೋ ಗೊತ್ತಿಲ್ಲ. ಅದಲ್ಲ, ಇದು ಮುಂದೆ ಇರೋದು.
ಮತ್ತು ಕೇಳಬೇಕು. ಹೇಳ್ತಾ ಗಾಡಿ ಸರಿ ನಿಂತದಲ್ಲ ಹಾಂ ಹಾಂ ನಂದು ಬಿಡು.